ನಿಮಗಿದು ಗೊತ್ತಾ? ಇತ್ತೀಚೆಗೆ ಭಾರತೀಯ ನೌಕಾಪಡೆಯ ಮುಖ್ಯಸ್ಥರಾಗಿದ್ದ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿರವರ ಸ್ಥಾನಕ್ಕೆ ಹೊಸದಾಗಿ 27ನೇ ನೌಕಾಪಡೆಯ ಮುಖ್ಯಸ್ಥರಾಗಿ ಕೃಷ್ಣ ಸ್ವಾಮಿನಾಥನ್ ರವರು ಆಯ್ಕೆಯಾಗಿದ್ದಾರೆ. 2025ನೇ ಸಾಲಿನ ರಾಷ್ಟ್ರೀಯ ಪಂಚಾಯಿತಿ ಪ್ರಶಸ್ತಿಗಳಲ್ಲಿ ಕರ್ನಾಟಕದ ಮುದ್ರಾಡಿ ಗ್ರಾಮ ಪಂಚಾಯಿತಿ ಬಡತನ ಮುಕ್ತ ಮತ್ತು ಜೀವನೋಪಾಯ ವೃದ್ಧಿಯಲ್ಲಿ ದೇಶದಲ್ಲೇ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ. ಅದೇ ರೀತಿ ಇನ್ನೂ 5 ಕರ್ನಾಟಕದ ಪಂಚಾಯಿತಿಗಳು ಪ್ರಶಸ್ತಿಗಳನ್ನು ಪಡೆದುಕೊಂಡಿರುವುದು ಗಮನಾರ್ಹ. ಏಕರೂಪ ನಾಗರಿಕ ಸಂಹಿತೆಯನ್ನು ಇತ್ತೀಚೆಗೆ ಉತ್ತರಾಖಂಡ್, ಗುಜರಾತ್ ರಾಜ್ಯಗಳ ನಂತರ 3ನೇ ರಾಜ್ಯವಾಗಿ ಅಸ್ಸಾಂ ಇದೇ ವರ್ಷ ಮೇ 27ರಂದು UCCಯನ್ನು ಅಳವಡಿಸಿಕೊಂಡಿದೆ. 2023 ಜುಲೈ 14ರಂದು ಉಡಾವಣೆಯಾದ ಭಾರತದ ಚಂದ್ರಯಾನ್ 3ನ ಸಾಧನೆಯನ್ನು ಗುರುತಿಸಿ 2026 ಮೇ 21ರಂದು ವಾಷಿಂಗ್ಟನ್ ಡಿಸಿಯಲ್ಲಿ ಅಮೆರಿಕಾದ ಗಡಾರ್ಡ್ ಆಸ್ಟ್ರೋನಾಟಿಕ್ಸ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಸಂಖ್ಯೆಯನ್ನು 33+1ರಿಂದ 4 ಜನರನ್ನು ಹೆಚ್ಚಿಸಿ 37+1ರಷ್ಟು ಹೆಚ್ಚಿಸುವಂತೆ ರಾಷ್ಟ್ರಪತಿಗಳು ಸುಗ್ರೀವಾಜ್ಞೆಯನ್ನು ಹೊರಡಿಸಿದ್ದಾರೆ. ಇತ್ತೀಚೆಗೆ ಉತ್ತರ ಪ್ರದೇಶದ ಶೇಖ್ ಜಿಲಂ ಅನ್ನು 99ನೇ ಭಾರತದ ರಾಮ್ಸರ್ ತಾಣವಾಗಿ ಗುರುತಿಸಲಾಗಿತ್ತು. ಅದರ ಬೆನ್ನಲ್ಲೇ ಮತ್ತೆ ಉತ್ತರ ಪ್ರದೇಶದಲ್ಲಿನ ಜಯಪ್ರಕಾಶ್ ನಾರಾಯಣ ಪಕ್ಷಿಧಾಮವನ್ನು ರಾಮ್ಸರ್ ಪಟ್ಟಿಗೆ ಸೇರಿಸಿದ್ದಾರೆ. ಇದು ಭಾರತದ 100ನೇ ರಾಮ್ಸರ್ ಜೌಗು ತಾಣವೂ ಆಗಿದೆ. ಇತ್ತೀಚೆಗೆ ಕೇಂದ್ರ ಸರ್ಕಾರ MG ನರೇಗಾ ಉದ್ಯೋಗ ಖಾತ್ರಿ ಯೋಜನೆ ಹೆಸರನ್ನು VBG ರಾಮ್ಜಿ ಎಂದು ಮರುನಾಮಕರಣ ಮಾಡಿದೆ. ಇದರ ವಿಸ್ತೃತ ರೂಪವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಸಿಕ್ಕಿಂ ರಾಜ್ಯವು ದೇಶದ ಸಂಪೂರ್ಣ ಸಾಕ್ಷರತೆ ರಾಜ್ಯಗಳ ಪಟ್ಟಿಗೆ ಇತ್ತೀಚೆಗೆ 5ನೇ ಸ್ಥಾನದಲ್ಲಿ ಸೇರಿಕೊಂಡಿದೆ. ಭಾರತದಲ್ಲಿ ನೇರ ವಿದೇಶಿ ಹೂಡಿಕೆಗಳ ಸ್ಥಾನದಲ್ಲಿ ಮೊದಲ ರಾಜ್ಯ ಮಹಾರಾಷ್ಟ್ರ ಮತ್ತು 2ನೇ ಸ್ಥಾನದಲ್ಲಿ ಕರ್ನಾಟಕ ರಾಜ್ಯಗಳು ಇದ್ದು, ಒಟ್ಟು ದೇಶದಲ್ಲಿನ ಹೂಡಿಕೆಗಳಲ್ಲಿ 60% ಇಲ್ಲಿಯೇ ಆಗಿವೆ. ಇತ್ತೀಚಿನ ವರದಿಯಲ್ಲಿ ಭಾರತವು ಡಿಜಿಟಲ್ ಆರ್ಥಿಕತೆಯಲ್ಲಿ 5ನೇ ಸ್ಥಾನ ಮತ್ತು AI ಸಾಮರ್ಥ್ಯದಲ್ಲಿ 4ನೇ ಸ್ಥಾನವನ್ನು ಪ್ರಪಂಚದಲ್ಲಿ ಪಡೆದುಕೊಂಡಿವೆ.